ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಡಿಎಫ್ಒ ವಿರುದ್ಧ ಹೊನಗೋಡು ಗರಂ, ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾರೆಂಬ ಆರೋಪ. 1 ವಾರದೊಳಗೆ ನನ್ನ ಹೆಸರು ಬಳಕೆ ಹಿಂದಿನ ಶಕ್ತಿ ಬಹಿರಂಗಪಡಿಸದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ರತ್ನಾಕರ್. ಸಾಗರದ ಹಳ್ಳಿಯಲ್ಲಿ ಹೆಂಡ ಮಾರಾಟ, 2023ರ ನಂತರ ದ್ವೇಷದ ರಾಜಕಾರಣ ಎಂಬ ಆರೋಪ. ಪ್ರಚೋದನಾಕಾರಿ ಹೇಳಿಕೆ, ಈಶ್ವರಪ್ಪ ಬಂಧನಕ್ಕೆ ಕಾಂಗ್ರೆಸ್ ಒತ್ತಾಯ. ಗಣಪತಿ ಕೆರೆಯಾಗಿ ನಮೂದಿಸಿ, ಸರ್ಕಾರಿ ದಾಖಲೆಯಿಂದ ಸರ್ಕಾರಿ ಕೆರೆ ಎನ್ನುವುದನ್ನು ತೆಗೆದುಹಾಕಲು ಅಪ್ಪು ನಾರಾಯಣಪ್ಪ ಒತ್ತಾಯ. ಗಣಪತಿ ದೇವಾಲಯ ಕಾರ್ತಿಕ ದೀಪೋತ್ಸವ ಮತ್ತು ಗಂಗಾರತಿ ಕಾರ್ಯಕ್ರಮದಲ್ಲಿ ಪ್ರತಿಮಾ ಐವಿ ಹೆಗಡೆ, ಸಂತೋಷ್ ಶಿವಾಜಿ ಮಾತು. ಈಗ ಸುದ್ದಿಯ ವಿವರ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಕರಣವೊಂದರಲ್ಲಿ ನನ್ನ ಒತ್ತಡವಿದೆ ಎಂದು ಹೇಳುವ ಮೂಲಕ ಜನರಲ್ಲಿ ತಪ್ಪು ಭಾವನೆ ಉಂಟುಮಾಡುವ ಪ್ರಯತ್ನ ನಡೆಸುತ್ತಿರುವುದು ಖಂಡನೀಯ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ರತ್ನಾಕರ್ ಹೊನಗೋಡು ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವತ್ತು ಸುಮಾರು ಏನು ಅಂದ್ರೆ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದರಲ್ಲೂ ಇಲ್ಲಿ ಸಾಗರದಲ್ಲಿ ಏನು 2023ರಲ್ಲಿ ಶಾಸಕರು ಗೆದ್ದ ಮೇಲೆ ಈಗಿನ ಶಾಸಕರು ಯಾವ ರೀತಿಯ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದ್ವಿ. ಇಲ್ಲಿವರೆಗೆ ಏನಾಯ್ತು ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಅಧಿಕಾರಿಗಳು ಬಿಟ್ಟು ಕಿರುಕುಳ, ವಿರೋಧ ಪಕ್ಷದವರಿಗೆ ಅನೇಕ ರೀತಿಯಲ್ಲಿ ತೊಂದರೆ ಕೊಟ್ಟರು. ಅದು ಯಾವುದಕ್ಕೂ ಸಹ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಬಗ್ಗಲ್ದೇ ಇರೋದ್ರಿಂದ ಈಗೊಂದು ಹೊಸ ಆಯಾಮ ಶುರು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಉದಾಹರಣೆ, ಮೊನ್ನೆ ಒಂದು ಘಟನೆ ನಡೆದಿದೆ. ಅದು ನಮ್ಮ ತಾಲೂಕು ಅಧ್ಯಕ್ಷರಿಗೂ ಸಹ ಅದೊಂದು ಮನವರಿಕೆ ಆಗಿದೆ. ಒಂದು ಅವ್ರ ಹೆಸರು ದುರುಪಯೋಗ ಪಡಿಸಿದ್ದಾರೆ. ಮೊನ್ನೆ ನಮ್ಮ ಅನಂತಪುರ ಹೋಬಳಿ ಅಂತ ಬಂದಾಗ ಹೊಸೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಯಾರೋ ಮನೆ ಮಾಡಕ್ಕೋಸ್ಕರ ಎಲ್ಲೋ ಒಂದು ಸಾಗೋನಿ ಮರಗಳನ್ನ ತುಂಡ 2-3 ಕಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಯಾರೋ ಲೋಕಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಗಾಡಿ ಬಂದು ಆ ತುಂಡುಗಳು ಮತ್ತೆ ಆ ಒಂದು ಏನು ಗಾಡಿ ಸಾಗಣೆ ಮಾಡಿದ್ರು ಅದನ್ನ ಗಾಡಿನ ಮತ್ತೆ ತುಂಡು ತಗೊಂಡು ಡಿಪೋಕ್ಕೆ ಹೋಗಿದ್ದಾರೆ. ಒಯ್ದಾಗ ಅಲ್ಲಿನ ಕಾಂಗ್ರೆಸ್ನ ಮುಖಂಡರುಗಳೆಲ್ಲ, ಇಡೀ ಪಂಚಾಯತಿ ಕೆಲವು ಮುಖಂಡರುಗಳು ಬಂದು ರೇಂಜರ್ ಹತ್ರ ಹೋಗಿದ್ದಾರೆ, ಡಿಎಫ್ ಹತ್ರ ಹೋಗಿದ್ದಾರೆ. ಅಲ್ಲಿ ಇಲ್ಲ ಆಯ್ತು ನಾವು ಬಿಡ್ತು ಅಂತ ಹೇಳಿದ್ದಾರೆ. ಶಾಸಕರ ಹತ್ರ ಫೋನ್ ಮಾಡಿಸಿದ್ರು, ಹೋದ್ರು. ಅಲ್ಲಿ ಇಲ್ಲ ಆಯ್ತು ಬಿಡ್ತು ಅಂತ ಹೇಳಿದ್ರು. ಆದ್ರೆ ಅದನ್ನ ಅವರು 7ನೇ ತಾರೀಕು ಹಿಡ್ಕೋಗಿದ್ದಾರೆ. 8ನೇ ತಾರೀಕು FIR ಹಾಕಿದ್ದಾರೆ. FIR ಹಾಕಿ ಇವ್ರನ್ನ 8 ದಿವಸ ಓಡಾಡಿಸಿದ್ದಾರೆ. ಇವತ್ತು ಬಿಟ್ಟೆ ನಾಳೆ ಬಿಟ್ಟೆ ಅಂತ. ಇವರು ಶಾಸಕರ ಹತ್ರ ಹೋಗಿದ್ದಾರೆ 16 ಬಾರಿ, ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತ. ಆದ್ರೆ ಮೊನ್ನೆ ಬುಧವಾರ ದಿವಸ ಹೋದಾಗ ಒಬ್ಬ IFS ಅಧಿಕಾರಿ ಮೋಹನ್ ಅಂತೇಳಿ ಏನು DFO ಇದ್ದಾರೆ, ಅವರು ಹೋದಾಗ ಇಲ್ಲ ಯಾಕ್ರಿ ಬಿಡಲ್ಲ, ನಮ್ಗೆ 1 ವಾರಗಟ್ಲೆ ಓಡಾಡಿಸಿದ್ರಿ, ನೀವು ಇಲ್ಲ ಬಿಡ್ತೀನಿ ಅಂತ ಹೇಳ್ರಿ, ಇಲ್ಲ ಬಿಡಲ್ಲ ಅಂತ ಹೇಳ್ರಿ ಅಂತ ಜೋರ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ನನ್ನ ಹೆಸರನ್ನ ಹೇಳಿ ರತ್ನಾಕರ ಹೊನಗೋಡು ಅವರು ಮತ್ತೆ BJP ಅವರು ಬಹಳ ಪ್ರೆಷರ್ ಮಾಡ್ತಾ ಇದ್ದಾರೆ, ನೀವು ಗಾಡಿ ಬಿಟ್ರೆ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಅಷ್ಟು ಜನರಿಗೆ ಹೇಳ್ಯಾರ. ಹೆಚ್ಚು ಕಮ್ಮಿ ಒಂದು 10ರಿಂದ 12 ಜನ ಅಲ್ಲಿ ಇದ್ದಾರೆ. ಆದ್ರೆ ಎಲ್ಲರಿಗೂ ಏನ್ ಅನ್ಸಿದೆ ಅಂದ್ರೆ, ಇಲ್ಲಪ್ಪ ಅವ್ರು ಆ ತರ ಯಾವ ಕಾರಣಕ್ಕೆ ಹೇಳೋದೇ ಇಲ್ಲ. ನಾವು ಸುಮಾರು 20 ವರ್ಷದಿಂದ ನೋಡಿದ್ವಿ, ಅವ್ರು ಯಾವ ಕಾರಣಕ್ಕೆ ಯಾರಿಗಾರ ತೊಂದರೆ ಕೊಡೋ ವಿಚಾರದಲ್ಲಿ ಹೇಳಲ್ಲ ಅವರು. ಆದ್ರೆ ನಮಗೆ ಎಲ್ಲೋ ಒಂದ್ ಕಡೆ ಅನುಮಾನ ಇದೆ, ಇದಕ್ಕೆಲ್ಲ ಹಿನ್ನೆಲೆ ಯಾರೋ ಬೇರೆ ಇರ್ಬೋದು ಅಂತ ಅವ್ರ ಮನಸ್ಸಿಗೆ ಅನ್ಸಿದೆ. ಆದ್ರೆ ಎದ್ದು ಬಂದಿದ್ದಾರೆ, ಅನಿವಾರ್ಯ ಅರ್ಜೆಂಟ್ ಇದ್ದಾಗ ಹೇಳಿದ್ದಾರೆ. ಒಬ್ಬ IFS ಅಧಿಕಾರಿ ಆ ಹುದ್ದೆಯಲ್ಲಿ ಇದ್ದು ನಾವು ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಲೀಡರ್ ಮೇಲೆ ಈ ರೀತಿಯ ಹೆಸರು ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲ ಒಂದ್ ಕಡೆ ಇದು ರಾಜಕೀಯ ದುರುದ್ದೇಶದಿಂದ ಮತ್ತೆ ಯಾರು ಹೇಳ್ಸಿದ್ದಾರೆ ಅಂತ ನಮಗೆ ಅದು ಬೇಕು. ಈ ರೀತಿಯ ಅನೇಕ ಕಡೆಗಳಿಂದ ಅಧಿಕಾರಿಗಳಿಂದ ಹೇಳಿಸಿ ಜನರನ್ನು ಎತ್ಕಟ್ಟಿಸಿ ಇಡೀ ತಾಲೂಕಲ್ಲಿ ಅಶಾಂತಿ ಸೃಷ್ಟಿ ಮಾಡೋ ಅಂತ ಕೆಲಸನ ಇಲ್ಲಿ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಸೇರಿ ಮಾಡ್ತಾ ಇದ್ದಾರೆ. ಈಗ ಒಬ್ಬ IFS ಅಧಿಕಾರಿ ಅಂದ್ರೆ ಅವರಿಗೆ ಆದಂತ ಒಂದು ಕಾನೂನು ಇರುತ್ತೆ, ಅದಕ್ಕೆ ಆದಂತ ಫಾರೆಸ್ಟ್ ಇಲಾಖೆಯಲ್ಲಿಯೇ ಒಂದು ಕಾನೂನು ಇದೆ. ಅವರಿಗೆ ಬಿಡಕ್ಕಾದ್ರೆ ಬಿಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಯಾರ್ದೋ ಒಬ್ಬ ಲೀಡರ್ಗಳ ಹೆಸರು ಹೇಳಿ ಈ ತರ ಹಿಂಗ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಲೋಕಲ್ ಅಲ್ಲಿ ಅಶಾಂತಿ ಸೃಷ್ಟಿ ಮಾಡಕ್ಕೆ ಇವರು ಕಾರಣಕರ್ತರು
ಅವರು ನನಗೂ ಅವರಿಗೂ ಪರಿಚಯನೇ ಇಲ್ಲ. ಈಗ 3 ತಿಂಗಳ ಹಿಂದೆ ಒಂದು ಯಾವುದೋ ಬೆಳಂದೂರಲ್ಲಿ ಫಾರೆಸ್ಟ್ ಇಲಾಖೆಲ್ಲ ನೋಟಿಸ್ ಕೊಟ್ಟಾರೆ ಅಂತೇಳಿ ನಮ್ಮ ಮನೆಗಳೇ ಹುಚ್ಚಪ್ಪರನ್ನು ನಾವು ಕರ್ಕೊಂಡು ಹೋಗಿ ಅವ್ರ ಹತ್ರ ಅದ್ರ ಬಗ್ಗೆ ವಿಷಯ ಚರ್ಚೆ ಮಾಡಿ ಬಂದದ್ ಬಿಟ್ರೆ ಅಷ್ಟ್ರ ಮೇಲೆ ನಾವು ಇವತ್ತಿಗೂ ಅವ್ರಿಗೆ ಆಫೀಸಿಗೆ ಹೋಗಿಲ್ಲ, ಮತ್ತೆ ಅವ್ರ ಫೋನ್ ನಂಬರು ನನ್ನ ಹತ್ರ ಇಲ್ಲ. ನನಗೆ ಅವ್ರ ಅವಶ್ಯಕತೆನೂ ಇಲ್ಲ. ಎಲ್ಲ ಒಂದ್ ಕಡೆ ಯಾರಿಗಾರು ತೊಂದರೆ ಆದ್ರೆ ಒಂಚೂರು ಸಹಕಾರ ಮಾಡ್ರಿ ಅಂತ ಹೇಳಿ ನಮ್ಮ ಚೊರಡಿ ರೇಂಜರ್ ಇರ್ತಾರೆ ಅಥವಾ ಇಲ್ಲಿ ರೇಂಜರ್ ಇರ್ತಾರೆ, ಎಶಪ್ ಇರ್ತಾರೆ, ಅವ್ರ ಗಮನಕ್ಕೆ ತರ್ತೀವಿ ಅಷ್ಟೇ. ಅದು ಎಲ್ಲರೂ ಬಡವರಿಗೆ ಸಹಾಯ ಮಾಡಿ ಅಂತ. ನನ್ನ ಜೀವನದಲ್ಲಿ 20 ವರ್ಷದಿಂದ ಯಾರಿಗಾರು ತೊಂದರೆ ಕೊಡ್ರಿ ಅಂತ ಹೇಳಿ ನನ್ನ ಲೈಫಲ್ಲಿ ಯಾರಿಗೂ ನಾನು ಫೋನೇ ಮಾಡಲ್ಲ ಅಧಿಕಾರಿಗಳಿಗೆ. ಆದ್ರೆ ಇದು ನಮಗೆ ಈ ನಮ್ಮ DF ಅವರು ಯಾರು ಇದಕ್ಕೆ ಹಿನ್ನೆಲೆ ಇದ್ದಾರೆ ನಮಗೆ ಸ್ಪಷ್ಟಪಡಿಸ್ಬೇಕು. ಅವರೆಲ್ಲರೂ ಒಂದು ವೇಳೆ ಸ್ಪಷ್ಟಪಡಿಸಲ್ದೆ ಹೋದ್ರೆ ನಾವು ಇನ್ನೊಂದು ವಾರ ಕಾಯ್ತು ಅಷ್ಟೇ. 1 ವಾರದ ನಂತರ ಅವ್ರ ಮೇಲೆ ಕ್ರಮ ತಗೊಳ್ಳೋವರೆಗೂ ನಾವು AC ಆಫೀಸ್ ಎದುರುಗಡೆ ಅಥವಾ DC ಆಫೀಸ್ ಎದುರುಗಡೆ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ. ನಮ್ಮೆಲ್ಲ ಸಂಘಟನೆಗಳು ಸೇರಿ ಸಾರ್ವಜನಿಕರು ಪಕ್ಷಾತೀತವಾಗಿ ಇವ್ರ ವಿರುದ್ಧ. ಮತ್ತೆ ನಾವು IFS ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೂ ಪತ್ರ ಬರೀತು, ಮತ್ತೆ IAS ಅಧಿಕಾರಿಗಳಿಗೂ ಪತ್ರ ಬರೀತೀವಿ, ಮತ್ತೆ ಸರ್ಕಾರಕ್ಕೂ ಸಮೇತ ಪತ್ರ ಬರೀತೀವಿ. ಯಾಕೆ ಎಲ್ಲೋ ಒಂದ್ ಕಡೆ ಇಂಥ ಒಬ್ಬ ಅಲ್ಲಿ 4 ತಾಲೂಕಿಗೆ ಅವರು ಮುಖ್ಯ ಅಧಿಕಾರಿ ಆಗಿರ್ತಾರೆ. ಅಂತ ಒಬ್ಬ IFS ಅಧಿಕಾರಿ ಒಬ್ಬ ಲೀಡರ್ಗಳ ಹೆಸರು ಹೇಳಿ ಅಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾರೆ ಅಂದ್ರೆ, ಜನಗಳನ್ನ ಎತ್ಕಟ್ಟ ಅಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ರಾಜಕಾರಣಿಗಳ ಪ್ರೇರಣೆ ಇದ್ದೇ ಇರುತ್ತೆ ಅಂತ ಇದು ಇಲ್ಲದೆ ಹೇಳಲ್ಲ. ಯಾಕಂದ್ರೆ ಅವರು ಮೂಲತಃ ಇಲ್ಲಿ ಇದ್ದಾರೆ ಅಂತ ಅಲ್ಲ. ಅವರು ಯಾವುದೋ ಈಗ ಬಂದು ಒಂದು 6 ತಿಂಗಳ ಏನೋ ಆಗಿದೆ ಅಷ್ಟೇ ಇಲ್ಲಿ ಆಫೀಸಿಗೆ. ಬರೀ ನನ್ನ ಹೆಸರು ಒಂದೇ ಹೇಳ್ತಾ ಇಲ್ಲ, ಅನೇಕ ಅಧಿಕಾರಿಗಳ ಮುಖಾಂತರ ನಮ್ಮ ತಾಲೂಕಿನ ಗ್ರಾಮಾಂತರ ಅಧ್ಯಕ್ಷರು ಹೆಸರು ಸಹ ಮೊನ್ನೆ ಅವರ ಚಿಪ್ಳಿ ವಿಚಾರದಲ್ಲಿ ಹೇಳಿದ್ದಾರೆ. ಯಾರ ಇಲ್ಲ ಅವರು BJP ಗ್ರಾಮಾಂತರ ಅಧ್ಯಕ್ಷರು ನೋಡಿ ಫೋನ್ ಮಾಡಿ ಬಿಡಬೇಡ್ರಿ ಅಂತ ಹೇಳ್ತಾ ಇದಾರೆ ಅಂತ ಪೊಲೀಸ್ ಇಲಾಖೆ ಮುಖಾಂತರ ಹೇಳ್ತಾ ಇದಾರೆ. ಈ ರೀತಿಯ ಬೇರೆ ಯಾವುದು ಸಹ ಅವರು ತಂತ್ರಗಾರಿಕೆ ನಡೆಯಲ್ಲ ಅಂತ ಹೇಳಿ ಈ ವಿರೋಧ ಪಕ್ಷದವ್ರನ್ನ ಹತ್ತಿಕ್ಕ ಅಂತ ಕೆಲಸನ, ಜನರನ್ನ ಎತ್ಕಟ್ಟ ಅಂತ ಕೆಲಸನ ಈ ಮುಖಾಂತರ ಮಾಡ್ತಾ ಇದಾರೆ. ನಾವು ಅದನ್ನ ಖಂಡಿಸ್ತೇವೆ ಇದನ್ನ. ಮತ್ತೆ ಈ ಹೋಗೋನ್ ತಗೊಬಂದು ಕೇಸ್ ಹಾಕ್ಸೋದು, ಕಲ್ತು ತುಂಬಕ್ಕೆ ಅಂತ ಖಾಲಿ ಹೋಗಂತ ಲಾರಿಗಳನ್ನ ತಗೊಬಂದು ಸ್ಟೇಷನ್ ನಿಲ್ಸೋದು, ಕೇಸ್ ಹಾಕ್ಸೋದು, ಈ ರೀತಿಯ ಪ್ರಕರಣಗಳು ನಡೀತಾ ಇದಾವೆ. ನಾವು ಎಲ್ಲ ಒಂದ್ ಕಡೆ ಇದನ್ನ ಸ್ಟಾರ್ಟಿಂಗ್ ಎಲ್ಲ ಸಾಕಷ್ಟು ನಮಗೆ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಅದನ್ನ ತಕ್ಷಣನೇ ಹೇಳಕ್ ಹೋದ್ರೆ ಜನ ಒಂದು ತೀರ್ಪು ಕೊಟ್ಟಿದ್ದಾರೆ. ಇವತ್ತೆಲ್ಲ ನಾಳೆ ಸರಿ ಆಗ್ಬೋದು ಅಂತ ನೋಡಿದ್ರೆ ಇವತ್ತು ಜನ ಇಡೀ ತಾಲೂಕಲ್ಲಿ ಇವ್ರ ವಿರುದ್ಧ ದಂಗೆಳಕ್ ತಯಾರಾಗಿದ್ದಾರೆ. ನೀವು ಇದೇ ರೀತಿ ಮುಂದುವರಿಸಿದ್ರೆ ನಾವು ಇಡೀ ತಾಲೂಕಾದ್ಯಂತ ಈ ರೀತಿಯ ಯಾರಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ರಿ ನಾವು ಅದನ್ನ ಹೋರಾಟ ಮಾಡೋ ಅಂತ ಕೆಲಸ ಮಾಡ್ಬೇಕಾಗುತ್ತೆ. ಈ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಮತ್ತೆ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಫಾರೆಸ್ಟ್ ಇಲಾಖೆ ಇರ್ಬೋದು ಅಥವಾ ಎಲ್ಲ ಇಲಾಖೆಯಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ, ನೀವು ಕಾನೂನು ಸೈಡಲ್ಲಿ ಮಾಡಿ. ಅಧಿಕಾರಿ ರಾಜಕಾರಣಿಗಳು ಇವತ್ತು ಅವ್ರಿಗೆ ಅಧಿಕಾರ ಇರ್ತೈತಿ, ನಾಳೆ ಮತ್ತೊಬ್ರು ಬರ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಓಲೈಸಕ್ಕೋಸ್ಕರ ನೀವು ಅಮಾಯಕರ ಮೇಲೆ ನೀವು ಸುಮ್ಮನೆ ತೊಂದರೆ ಕೊಟ್ರೆ, ಈ ರೀತಿಯ ದೌರ್ಜನ್ಯಗಳನ್ನ ಮಾಡಿದ್ರೆ ನಾವು ನಿಮ್ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಮಾಯಕರು ಜನರು ಎಷ್ಟೋ ಜನರಿಗೆ ಕೇಸ್ ಹಾಕ್ತಾ ಇದಾರೆ. ಈಗ ಮೊನ್ನೆ ಎಲ್ಲ ಮಡ್ಸೂರ ವೀರೇಂದ್ರ ಅನ್ನೋರು ನೋಡಿದ್ವಿ, ಅವ್ರಿಗೇನ ರೌಡಿ ಲಿಸ್ಟ್ ಸೇರಿಸ್ತು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರಂತೆ. ಅಲ್ಲಿ ಹೊಸನಗರದಲ್ಲಿ ಹಾಗೆ ಕೊಟ್ಟಿದ್ದಾರೆ. ಒಂದೊಂದು ಕೇಸ್ ಊರು ಏನಾಗುತ್ತೆ, ಒಂದೊಂದ್ಸರಿ ಊರಿನ ವಿಷಯ ಅಂತ ಬಂದಾಗ ಹೋರಾಟ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲ ಕೇಸ್ಗಳು ಕೌಂಟರ್ ಕೇಸ್ ಆಗ್ತಾವೆ. ಕೌಂಟರ್ ಕೇಸ್ ಆದ ಕೂಡಲೇ ಅಂತರಿಗೆಲ್ಲ 1-2 ಕೇಸ್ ಆದಾಗ ರೌಡಿ ಲಿಸ್ಟ್ ಸೇರ್ಸಕ್ ಹೋದ್ರೆ, ಹಂಗಾರೆ ಈ ತಾಲೂಕಲ್ಲಿ ಹೆಚ್ಚು ಕಮ್ಮಿ ಈಗ 2-3 ಲಕ್ಷ ಜನ ಇದ್ರೆ ಅರ್ಧಕ್ಕರ್ಧ ಜನ ರೌಡಿ ಲಿಸ್ಟ್ ಸೇರ್ಸ್ಬೇಕಾಗತ್ತೆ. ಈ ಹಿಂದೆ ಇವ್ರು 2004ರಿಂದ 2013 ತನಕ ಮಾಡಿರೋದು ಇದೇ ಕೆಲಸ. ಆದ್ರೆ 2013ರಿಂದ ನೀವು 23 ತನಕ ತೆಗೆದು ನೋಡ್ರಿ ಎಷ್ಟು ಜನ ರೌಡಿ ಲಿಸ್ಟ್ ಸೇರಿಸಿದ್ದಾರೆ ಅಥವಾ ಎಷ್ಟು ಕೇಸ್ಗಳಾಗಿದೆ ಅಂತ. ಆದ್ರೆ ಇವ್ರ ಅವಧಿಯಲ್ಲಿ ಎಷ್ಟಾಗಿದ್ದಾವೆ ಅಂತೇಳಿ ನೀವು ತೆಗೆದು ನೋಡ್ರಿ. ನಮ್ಮಂತರಿಗೆ ಸೇರಿಸ್ತಾರೆ, ಇವ್ರು ಇನ್ ಬೇರೆ ಯಾರಿಗಾರು ಬಿಟ್ಟಾರ? ಹಾಗಾದ್ರೆ ಈ ತರದವೆಲ್ಲ ಸೇರ್ಸಕ್ ಹೋದ್ರೆ ಶಿವಮೊಗ್ಗ ಜಿಲ್ಲೆ ಒಳಗೆ ಅವರೇ 60% ಆಗ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ಪೊಲೀಸ್ ಇಲಾಖೆಯವರಿಗೂ ಸಮೇತನು ಬಹಳ ಎಚ್ಚರಿಕೆಯಿಂದ ತಾವು ಕೆಲಸ ಮಾಡಬೇಕು. ರಾಜಕಾರಣಿಗಳು ಹೇಳ್ದಂಗೆಲ್ಲ ತಮಗೆ ಆದಂತ ಒಂದು ಸಂವಿಧಾನ ಇದೆ, ಅದ್ರ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು. ಅಮಾಯಕರಿಗೆ ತೊಂದರೆ ಕೊಡಬಾರ್ದು. ಮತ್ತೆ ಗಣಿ ಇಲಾಖೆ ಹೋಗೋನ್ ತಗೊಬಂದು ಕೇಸ್ ಹಾಕ್ಸೋದು, ಕಲ್ತು ತುಂಬಕ್ಕೆ ಅಂತ ಖಾಲಿ ಹೋಗಂತ ಲಾರಿಗಳನ್ನ ತಗೊಬಂದು ಸ್ಟೇಷನ್ ನಿಲ್ಸೋದು, ಕೇಸ್ ಹಾಕ್ಸೋದು, ಈ ರೀತಿಯ ಪ್ರಕರಣಗಳು ನಡೀತಾ ಇದಾವೆ. ನಾವು ಎಲ್ಲ ಒಂದ್ ಕಡೆ ಇದನ್ನ ಸ್ಟಾರ್ಟಿಂಗ್ ಎಲ್ಲ ಸಾಕಷ್ಟು ನಮಗೆ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಅದನ್ನ ತಕ್ಷಣನೇ ಹೇಳಕ್ ಹೋದ್ರೆ
ಜನ ಒಂದು ತೀರ್ಪು ಕೊಟ್ಟಿದ್ದಾರೆ, ಇವತ್ತೆಲ್ಲ ನಾಳೆ ಸರಿ ಆಗ್ಬೋದು ಅಂತ ನೋಡಿದ್ರೆ ಇವತ್ತು ಜನ ಇಡೀ ತಾಲೂಕಲ್ಲಿ ಇವ್ರ ವಿರುದ್ಧ ದಂಗೆಳ ತಯಾರಾಗಿದ್ದಾರೆ. ನೀವು ಇದೇ ರೀತಿ ಮುಂದುವರಿಸಿದ್ರೆ ನಾವು ಇಡೀ ತಾಲೂಕಾದ್ಯಂತ ಈ ರೀತಿಯ ಯಾರಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ರಿ ನಾವು ಅದನ್ನ ಹೋರಾಟ ಮಾಡೋ ಅಂತ ಕೆಲಸ ಮಾಡ್ಬೇಕಾಗುತ್ತೆ. ಈ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಮತ್ತೆ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಫಾರೆಸ್ಟ್ ಇಲಾಖೆ ಇರ್ಬೋದು ಅಥವಾ ಎಲ್ಲ ಇಲಾಖೆಯಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ ನೀವು ಕಾನೂನು ಸೈಡಲ್ಲಿ ಮಾಡಿ. ಅಧಿಕಾರಿ ರಾಜಕಾರಣಿಗಳು ಇವತ್ತು ಅವ್ರಿಗೆ ಅಧಿಕಾರ ಇರ್ತೈತಿ, ನಾಳೆ ಮತ್ತೊಬ್ರು ಬರ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಓಲೈಸಕ್ಕೋಸ್ಕರ ನೀವು ಅಮಾಯಕರ ಮೇಲೆ ನೀವು ಸುಮ್ಮನೆ ತೊಂದರೆ ಕೊಟ್ರೆ, ಈ ರೀತಿಯ ದೌರ್ಜನ್ಯಗಳನ್ನ ಮಾಡಿದ್ರೆ ನಾವು ನಿಮ್ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಮಾಯಕರು ಜನರು ಎಷ್ಟೋ ಜನರಿಗೆ ಕೇಸ್ ಆಗ್ತಾ ಇದಾರೆ. ಈಗ ಮೊನ್ನೆ ಎಲ್ಲ ಮಡ್ಸೂರ ವೀರೇಂದ್ರ ಅನ್ನೋರು ನೋಡಿದ್ವಿ, ಅವ್ರಿಗೇನ ರೌಡಿ ಲಿಸ್ಟ್ ಸೇರಿಸ್ತು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರಂತೆ. ಅಲ್ಲಿ ಹೊಸನಗರದಲ್ಲಿ ಹಾಗೆ ಕೊಟ್ಟಿದ್ದಾರೆ. ಒಂದೊಂದು ಕೇಸ್ ಊರು ಏನಾಗುತ್ತೆ, ಒಂದೊಂದ್ಸರಿ ಊರಿನ ವಿಷಯ ಅಂತ ಬಂದಾಗ ಹೋರಾಟ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲ ಕೇಸ್ಗಳು ಕೌಂಟರ್ ಕೇಸ್ ಆಗ್ತಾವೆ. ಕೌಂಟರ್ ಕೇಸ್ ಆದ ಕೂಡಲೇ ಅಂತರಿಗೆಲ್ಲ ಒಂದೆರಡು ಕೇಸ್ ಆದಾಗ ರೌಡಿ ಲಿಸ್ಟ್ ಸೇರ್ಸಕ್ ಹೋದ್ರೆ ಹಂಗಾರೆ ಈ ತಾಲೂಕಲ್ಲಿ ಹೆಚ್ಚು ಕಮ್ಮಿ ಈಗ 2-3 ಲಕ್ಷ ಜನ ಇದ್ರೆ ಅರ್ಧಕ್ಕರ್ಧ ಜನ ರೌಡಿ ಲಿಸ್ಟ್ ಸೇರ್ಸ್ಬೇಕಾಗತ್ತೆ. ಈ ಹಿಂದೆ ಇವ್ರು 2004ರಿಂದ 2013 ತನಕ ಮಾಡಿರೋದು ಇದೇ ಕೆಲಸ. ಆದ್ರೆ 2013ರಿಂದ ನೀವು 23 ತನಕ ತೆಗೆದು ನೋಡ್ರಿ ಎಷ್ಟು ಜನ ರೌಡಿ ಲಿಸ್ಟ್ ಸೇರಿಸಿದ್ದಾರೆ ಅಥವಾ ಎಷ್ಟು ಕೇಸ್ಗಳಾಗಿದೆ ಅಂತ. ಆದ್ರೆ ಇವ್ರ ಅವಧಿಯಲ್ಲಿ ಎಷ್ಟಾಗಿದ್ದಾವೆ ಅಂತೇಳಿ ನೀವು ತೆಗೆದು ನೋಡ್ರಿ. ನಮ್ಮಂತರಿಗೆ ಸೇರಿಸ್ತಾರೆ, ಇವ್ರು ಇನ್ ಬೇರೆ ಯಾರಿಗಾರು ಬಿಟ್ಟಾರ? ಹಾಗಾದ್ರೆ ಈ ತರದವೆಲ್ಲ ಸೇರ್ಸಕ್ ಹೋದ್ರೆ ಶಿವಮೊಗ್ಗ ಜಿಲ್ಲೆ ಒಳಗೆ ಅವರೇ 60% ಆಗ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು ಪೊಲೀಸ್ ಇಲಾಖೆಯವರಿಗೂ ಸಮೇತನು ಬಹಳ ಎಚ್ಚರಿಕೆಯಿಂದ ತಾವು ಕೆಲಸ ಮಾಡಬೇಕು. ರಾಜಕಾರಣಿಗಳು ಹೇಳ್ದಂಗೆಲ್ಲ ತಮಗೆ ಆದಂತ ಒಂದು ಸಂವಿಧಾನ ಇದೆ, ಅದ್ರ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು. ಅಮಾಯಕರಿಗೆ ತೊಂದರೆ ಕೊಡಬಾರ್ದು. ಮತ್ತೆ ಗಣಿ ಇಲಾಖೆ ಎಲ್ಲರೂ ನಿಮ್ ವಿರೋಧ ಪಕ್ಷದವರು ಸುಮ್ಮನೆ ಕೂತ್ಬಿಡ್ರಿ, ನಾವು ಆಡಳಿತ ಪಕ್ಷದಲ್ಲಿ ಇದ್ರು ಸಹ ನಮಗೆ ತೊಂದರೆ ಕೊಡ್ತಾ ಇದಾರೆ, ಯಾರು ಕಮಿಷನ್ ಕೊಡ್ತಾರೆ ಅವ್ರಿಗೆ ಮಾತ್ರ ಬಿಡ್ತಾರೆ, ನಮ್ಮಂತರ ಕೊಡಲ್ದಾರಿಗೆ ಸಣ್ಣ ಪುಟ್ಟರಿಗೆ ಬಿಡ್ತಾ ಇಲ್ಲ ಅಂತ. ನಾನು ಯಾಕೆ ಅಂತ ಕೇಳಿದಾಗ ಒಂದು ಲಾರಿಗೆ 28,000 ಫಿಕ್ಸ್ ಮಾಡಿದ್ದಾರೆ ಅಧಿಕಾರಿಗಳು. ಒಂದು ಲಾರಿ ಒಂದು ತಿಂಗಳಿಗೆ, ಒಂದು ಕ್ವಾರಿಗೆ 23,000 ಫಿಕ್ಸ್ ಮಾಡಿದ್ದಾರೆ. ಅದು ಎಲ್ಲಿ ಹೋಗುತ್ತೆ? ಆಮೇಲೆ ಒಂದು ಮಧ್ಯಮ ಇದು ಸಾರಾಯಿ ಅಂಗಡಿಗೆ 23,000 30,000 ಕೊಡ್ತಾ ಇದಾರೆ. ನಮ್ಮ ರವಿಯವರಿಗೆ ಕೊಟ್ಟಿದಾರೆಲ್ಲ ಗೊತ್ತಿಲ್ಲ, ಆದ್ರೆ 23,000 28,000 ಫಿಕ್ಸ್ ಮಾಡಿದ್ದಾರೆ. ಅದೆಲ್ಲ ಎಲ್ಲಿ ಹೋಗುತ್ತೆ? ಈ ರೀತಿಯ ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರಗಳು ನಡೆದ್ರೆ ಈ ಕ್ಷೇತ್ರ ಹೆಂಗೆ ಜನರಿಗೆ ನ್ಯಾಯ ಸಿಗುತ್ತೆ? ಆಮೇಲೆ ಅಧಿಕಾರಿಗಳಿಗೆ ಈಗ DF ಅವ್ರು ಏನಾಗಿದೆ ಪಾಪ ಎಷ್ಟ ಫಿಕ್ಸ್ ಮಾಡಿದ್ರು ಅಂತ ಏನೋ ಒಂದು 10 ಲಕ್ಷದಿಂದ ಕಮ್ಮಿ ಕೊಟ್ಟಾರೆ ಅಂತ ಮಾಹಿತಿ ಐತೆ ನನಗೆ, ಎಷ್ಟು ಫಿಕ್ಸ್ ಮಾಡಿದ್ರು ಅಂತ. ಹಾಗೆ ಎಲ್ಲ ಅಧಿಕಾರಿಗಳಿಗೂ ಈ ರೀತಿಯ ರೇಟ್ ಫಿಕ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಹಾಕಿದ್ರೆ ಪಾಪ ಅವ್ರು ಏನ್ ಮಾಡ್ತಾರೆ? ಅವರು ಆ ಕೊಟ್ಟಿರೋ ದುಡ್ಡು ತೆಗೆಯೋಕ್ಕೋಸ್ಕರ ಬೇರೆ ವಾಮಮಾರ್ಗದಲ್ಲಿ ಮಾಡ್ಲೇಬೇಕು. ಒಬ್ಬ ನಿಷ್ಠಾವಂತ ಅಧಿಕಾರಿಗಳನ್ನ ಭ್ರಷ್ಟಾಚಾರ ಇಲ್ಲದೆ ಅವರಿಗೆ ವರ್ಗಾವಣೆ ಮಾಡ್ಕೊಂಡ್ಬಂದು ಹಾಕಿದ್ರೆ ಅವರು ಕೆಲಸ ಮಾಡ್ತಾರೆ. ಏನಾಗಿದೆ ಅಂದ್ರೆ ಈಗ ಇವ್ರದ್ದು ಈ ಹೊಸೂರು ಪ್ರಕರಣ ಆದಂಗೆ ಇವರು ದುಡ್ಡು ಕೊಟ್ಟು ಬಂದು ವರ್ಗಾವಣೆ ಆದ್ರೆ ಅವ್ರು ಯಾವ್ದೋ ಬೇಡಿಕೆ ಇಟ್ಟಿದ್ದಾರೆ, ಅವರು ದುಡ್ಡು ಕೊಟ್ಟಿಲ್ಲ, ಅವ್ರು ಕೇಸ್ ಹಾಕಿದ್ರು. ಆಮೇಲೆ ಏನ್ ಮಾಡಿದ್ರು, ಇವ್ರು ಜೋರ ಹೇಳಕ್, ಶಾಸಕರು ಜೋರ ಹೇಳಕ್ ಅವರಿಗೆ ನೈತಿಕತೆ ಇಲ್ಲ. ಆಮೇಲೆ ಯಾರ್ದೋ ಹೆಸರು ಒಬ್ರು ಹೇಳ್ಬಿಡೋದು, ಇಲ್ಲ ದೇವೇಂದ್ರಪ್ಪ ಫೋನ್ ಮಾಡಿದ್ರು, ಇಲ್ಲ ಭರಮಪ್ಪ ಫೋನ್ ಮಾಡಿದ್ರು, ಅಥವಾ ಶಾಂತಪ್ಪವ್ರು ಫೋನ್ ಮಾಡಿದ್ರು, ರತ್ನಾಕರ್ ಅವ್ರು ಫೋನ್ ಮಾಡಿದ್ರು, ಇಲ್ಲ ಹಾಲಪ್ಪನವ್ರು ಫೋನ್ ಮಾಡಿದ್ರು ಅಂತ ಈ ರೀತಿಯ ಅವ್ರ ಬಾಯಿಂದ ಹೇಳಿಸಿ ಅಲ್ಲಿ ಜನರನ್ನ ನಮ್ಮ ವಿರುದ್ಧ ಮಾಡೋ ಅಂತ ಕೆಲಸ. ಯಾಕಂದ್ರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅವರು 50% ಜನಾಭಿಪ್ರಾಯ ಕಳ್ಕೊತಾ ಬಂದ್ದಾರೆ. ಆ ಜನಾಭಿಪ್ರಾಯ ಕಳ್ಕೊತಾ ಬಂದಿರೋದಕ್ಕೋಸ್ಕರ ಈ ರೀತಿಯ ಅಧಿಕಾರಿಗಳ ಮುಖಾಂತರ ಜನರನ್ನ ಎತ್ಕಟ್ಟ ಅಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದ್ರ ತಕ್ಷಣವೇ ನಾನು ಹೇಳೋದು, ಈಗ ಎಲ್ಲಾ ಅಧಿಕಾರಿಗಳಿಗೂ ಹೇಳೋದ್ರ ಜೊತೆಗೆ ನಾನು ಈಗ ಈ ನಮ್ಮ ಹೆಸರು ಹೇಳಿದ್ದಾರೆ. ಒಬ್ಬ ಫಾರೆಸ್ಟ್ ಇಲಾಖೆ IFS ಅಧಿಕಾರಿ ಮೋಹನ್ ಅವರು ನನಗೆ ಮುಂದಿನ ಬುಧವಾರ ಗುರುವಾರದೊಳಗೆ ಅವರು ನಮ್ಮ ಎಲ್ಲರ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಯಾರು ಹೇಳಿದ್ರು ಡೈರೆಕ್ಷನ್ ಕೊಟ್ರು ಈ ನಮ್ಮ ಹೆಸರು ಹೇಳಕ್ಕೆ, ಅದನ್ನ ಸ್ಪಷ್ಟಪಡಿಸ್ಬೇಕು. ಮತ್ತೆ ಅದನ್ನ ಸ್ಪಷ್ಟಪಡಿಸಿ ಅವರು ನಮ್ಗೆ ಕ್ಷಮೆ ಕೇಳಬೇಕು. ಅದು ಇಲ್ಲದೆ ಹೋದ್ರೆ ನಮ್ಮ ಮುಂದಿನ ಹೋರಾಟ ಅವ್ರ ವಿರುದ್ಧ ಅವ್ರ ಮೇಲೆ ಕ್ರಮ ಆಗೋವರೆಗೂ ನಾವು ಮಾಡ್ತೇವೆ. ಈ ಮೂಲಕ ನಂಗೆ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಮಾಹಿತಿ ಇದೆಲ್ಲ ಗೊತ್ತಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಒಂದು 3-4 ಜನ ವೈನ್ ಶಾಪ್ನವರು ಇಡೀ ತಾಲೂಕಿಗೆ ಸಪ್ಲೈ ಮಾಡ್ತಾರೆ. ಬೇರೆ ಯಾರು ಸಮೇತನ ಒಂದು 10 ಕ್ವಾರ್ಟರ್ ಕೊಟ್ರೆ ಅವರಿಗೆ ಅಲ್ಲಿ ಕೇಸ್ ಹಾಕ್ತಾರೆ. ಇವರು ಬಾಕ್ಸ್ ಗಟ್ಲೆ ಇಡೀ ತಾಲೂಕಲ್ಲಿ ಸಪ್ಲೈ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕ್ರಮ ಇಲ್ಲ. ಇವತ್ತು ಹಳ್ಳಿ ಒಳಗೆ ಸಾರಾಯಿ ಮಾಡ್ತಾ ಇದ್ದಾರೆ. ಇವತ್ತು ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ. ಆದ್ರೆ ಹಿಂದೆ ಇವ್ರು ಏನ್ ಮಾಡಿದ್ರು, ಹೋರಾಟ ಮಾಡಿದ್ದು, ಇಲ್ಲಿ ತಾಲೂಕಲ್ಲಿ ಕುಡುಕರು ತಾಲೂಕಾಗಿದೆ, ನಾವು ಬಂದ್ಬಿಟ್ರೆ ಎಲ್ಲ
MSLಗಳನ್ನು ಬಂದ್ ಮಾಡ್ತೀನಿ, ಗ್ರಾಮಾಂತರದ ಪ್ರದೇಶದಲ್ಲಿ ಬಂದ್ ಮಾಡ್ತೀನಿ ಅಂತ. ಆದ್ರೆ ಇವ್ರು ಮಾಡಿರೋದು ಏನಪ್ಪಾ ಅಂದ್ರೆ ಹಳ್ಳಿಗೆ ಸಪ್ಲೈ ಕೊಡಕ್ಕೆ ಇವ್ರು ಹಿಂಬಾಲಕರಿಂದ ಕೊಟ್ಟಿರೋದು, ಅದೆಲ್ಲ ಇವರು ಕರೆಕ್ಟ್ ಆಗಿ ಇವ್ರದೇ ಇದೆ. ಹಾಗಾಗಿ ಈ ರೀತಿಯಲ್ಲಿ ಅನೇಕ ಇವರಿಂದ ಅಧಿಕಾರ ಸಿಕ್ಕಿದ ಮೇಲೆ ಈ ಸಾರ್ವಜನಿಕರಿಗೆ ಮತ್ತೆ ವಿರೋಧ ಪಕ್ಷದವರಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಇವ್ರ ವಿರುದ್ಧ ನಮಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರಿಂದ ನಮಗೆ ಬದುಕಕ್ಕೆ ಸಾಧ್ಯ ಇಲ್ಲ, ಇಂಥ ಕೆಟ್ಟ ರಾಜಕಾರಣನ ಈ ರೀತಿ ನಾವು ಯಾವತ್ತೂ ನೋಡಿಲ್ಲ, ಇವ್ರ ವಿರುದ್ಧ ನಾವೇ ಪ್ರತಿಭಟನೆಗೆ ಇಳಿಬೇಕಾಗತ್ತೆ ಅಂತ ಹೇಳಿ ನಮಗೆ ಅನೇಕ ಜನ ಕಾಂಗ್ರೆಸ್ ಮುಖಂಡರುಗಳು ಹೇಳ್ತಾರೆ. ನನಗೆ ನಿನ್ನೆ ಒಬ್ರು ತ್ಯಾಗರ್ತಿಗಳಿಂದ ಫೋನ್ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಮಾತನಾಡಿ, ಹೆಚ್ಚಿನದಾಗಿ ಫೋನ್ ಮಾಡಕ್ಕೆ ಏನೋ ಇದ್ರೆ ಯಾವುದೋ ಒಂದು ಕಂಪ್ಲೇಂಟ್ ಅವರವೇ ಇದ್ರೆ ಅಣ್ಣ ತಮ್ಮಿದ್ರು ಈ ತರದಕ್ಕೆ ಎಲ್ಲಾರು ಕರೀತಾರೆ ನನ್ನನ್ನು, ನಾನೇ ಹೋಗ್ತೀನಿ. ಫೋನ್ ಮಾಡೋದಕ್ಕಿಂತ ನಾನೇ ಸ್ಟೇಷನ್ಗೆ ಇನ್ನೊಂದಕ್ಕೆ ಹೋಗ್ತೀನಿ. ನಾನು ಹೆಚ್ಚಾಗಿ ಅಧಿಕಾರಿಗಳನ್ನ ಯಾವಾಗ ಕೇಳ್ತಿದ್ದೆ ಅಂದ್ರೆ ಪತ್ರಿಕೆಯವ್ರಿಗೆ ಗೊತ್ತಿದೆ, ತಾಲೂಕ್ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ವಿಷಯವನ್ನ ನಾನು ಕೆಲವು ಸಾರಿ ಪ್ರಸ್ತಾಪ ಮಾಡ್ತಿದ್ದೆ. ಅದು ಬಿಟ್ರೆ ಯಾರಿಗೂ ನಾನು ಕಂಪ್ಲೇಂಟ್ ಕೊಡಿ ಅಂತ ಹೇಳೋದು, ತೀರ್ಮಾನಕ್ಕೆ ಎಲ್ಲಾರು ಹೋಗಿದ್ದೀನಿ ಬಿಟ್ರೆ ಎಲ್ಲಾರು ನೇಗ್ಲು ಕುಂಟೆ ಇಂಥದ್ದು ಕಡ್ದಾಗ ಫಾರೆಸ್ಟ್ರಿಗೆ ಏನ ಕಡ್ದ್ಬಿಟ್ಟ ಮರ ಬಿಡ್ರಿ ಅಂತೇಳಿ ನನಗೆ ಗೊತ್ತಿರೋ ಅಂತೂ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ನಾನು ಇವತ್ತಿಗೂ ಫೋನ್ ಮಾಡಿಲ್ಲ, DF ಅಂತಕ್ಕೆಲ್ಲ ಮಾಡಿಲ್ಲ. ಆದ್ರೆ ನಮ್ಮ ಭಾಗದ ಫಾರೆಸ್ಟ್ನವ್ರಿಗೆ ಈ ತರಗೆ ಫೋನ್ ಮಾಡಿ ಹೇಳಿದ್ದೀನಿ. ಆದ್ರೆ ಮೊನ್ನೆ ನಡ್ತಕ್ಕಂಥ ಚಿಪ್ಳಿ ಕಲ್ಮನೆ ಪಂಚಾಯತಿಯಲ್ಲಿ ಇಬ್ರು ಟಿಂಬರ್ನವ್ರದ್ದು ಅದು ಏನೋ ಸಮಸ್ಯೆ ಅಂತೆ, ನನ್ಗೂ ಗೊತ್ತಿಲ್ಲ, ಅದಾದ್ಮೇಲೆ ಗೊತ್ತಾಗಿರೋದು. ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಮ ಗ್ರಾಮಾಂತರ ಅಧ್ಯಕ್ಷರು ಇದಾರಲ್ಲ ದೇವೇಂದ್ರಪ್ಪನವರು, ಅವ್ರು ಫೋನ್ ಮಾಡಿ ಅವ್ರನ್ನ ಬಿಡಬೇಡ್ರಿ ಅಂತ ಹೇಳಿ ಅವ್ರನ್ನ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಅವ್ರು ಬಂದು ನನ್ ಕೇಳ್ತಾರೆ. ಆದ್ರೆ ಇದು ಯಾಕೆ, ಇದು ನನ್ಗೆ ವಿಷಯನೇ ಗೊತ್ತಿಲ್ಲ. ಇದು ಸಾಮಾನ್ಯ ನಾನು ಆತರ ಫೋನ್ ಮಾಡಕ್ಕೂ ಯಾರಿಗೂ ಹೋಗಲ್ಲ ನಾನು. ಆದ್ರೆ ನಮ್ಮಲ್ಲೇ ಹಚ್ಚಿಡ್ಲಿಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಇದ್ರ ಯಾರು ಕೈವಾಡ ಏನು, ಇದರಲ್ಲಿ ಯಾರು ರಾಜಕಾರಣಿಗಳಿದಾರೋ ಯಾರಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ. ಜನರನ್ನ ಒಟ್ಟು ನಮ್ಮ ಮೇಲೆ ನಂಬಿಕೆ ಬರದೇ ಇರೋ ರೀತಿ ನಮ್ಮ ಮೇಲೆ ಹಚ್ಚಿಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಗೋಷ್ಠಿಯಲ್ಲಿ ಬರ್ಮಪ್ಪ ಅಂದಾಸುರ, ಮೋಹನ್ ಕುಮಾರ್, ಶಾಂತಪ್ಪ ಗೌಡ, ಬಿಟಿ ರವೀಂದ್ರ, ನಟರಾಜ್ ಗೇರ್ಬೀಸು, ಪರಮೇಶಿ ಕಣ್ಣೂರು, ಚಂದ್ರು, ರಮೇಶ್ ಹೊಸೂರು ಇನ್ನಿತರರು ಹಾಜರಿದ್ದರು. ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಮಂಗಳವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ BR ಜಯಂತ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜ್ಯೋತಿ ಕೋವಿ, ಮುಸಲ್ಮಾನರನ್ನ ಈ ರೀತಿ ತುಷ್ಟೀಕರಣ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷದವರನ್ನ ಮನೆ ನುಗ್ಗಿ ಹೊರಗೆ ಇಳಿದು ಕೊಲ್ಲುವ ದಿನಗಳು ದೂರ ಇಲ್ಲ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಈ ಮಟ್ಟದ ವಿಷದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಮಾತಿನಿಂದ ಹೊರಟಂತ ಪ್ರತಿಯೊಂದು ವಿಷಯಗಳು ಕೂಡ ವಿಷಪೂರಿತ ಮಾಡುವಂಥದ್ದು. ಅವರು ಹೇಳಿದಂತ ಮಾತು ನಮ್ಮ ಸಮಾಜವನ್ನ ಒಡೆಯುವ ಮಾತುಗಳು. ಅವರು ಹೇಳಿದಂತ ಕೆಟ್ಟ ಮಾತುಗಳು ಸಮಾಜದ ಶಾಂತಿಯನ್ನ ಕದಲುವಂತಹ ಒಂದು, ಯಾರು ಈ ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಅವರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಸಹಿಸಿಕೊಳ್ಕೂಡ್ದು, ಅವರನ್ನ ಕೂಡಲೇ ಬಂಧಿಸಬೇಕು. ಬಂಧಿಸಿ ಅವರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮತ್ತು ಈ ಕೋಮುವಾದಿಗಳ ಮನಸ್ಸೇ ಹಾಗೆ, ಇವರಿಗೆ ಸಂವಿಧಾನ ಬೇಡ, ಜನರ ಪ್ರೀತಿ ಬೇಡ, ಜನರ ಸಮೂಹದ ಆರೋಗ್ಯ ಬೇಡ, ಸಮೂಹ ಶಾಂತಿಯಿಂದ ಇರಬೇಕಾದಂತ ಅಗತ್ಯ ಅವರಿಗಿಲ್ಲ. ಅವರು ಕೇವಲ ಓಟಿಗೋಸ್ಕರ ಕೋಮುವಾದವನ್ನು ಸಮಾಜದಲ್ಲಿ ಬಿತ್ತುತ್ತಾರೆ, ದೇವರ ಹೆಸರನ್ನು ಹೇಳ್ತಾರೆ. ಇವರು ಮಾಡುವಂತ ಕೆಲಸ ಏನು ಅಂತಂದ್ರೆ ಸಮಾಜವನ್ನ ಒಡೆಯುವ ಕೆಲಸ, ಕೋಮು ದೇಶವನ್ನು ಹಬ್ಬಿಸುವಂತ ಕೆಲಸ. ಆದ್ರಿಂದ ಈ ರೀತಿಯ ಈಶ್ವರಪ್ಪನ ತರದ ಮುಖಂಡರುಗಳನ್ನ ಬಾಯಿ ಮುಚ್ಚಬೇಕಾದಂತ ಅಗತ್ಯ ಇದೆ. ಆದ್ರಿಂದ ಸರ್ಕಾರ ಕೂಡಲೇ ಇವ್ರ ವಿರುದ್ಧ ತೀವ್ರ ಕ್ರಮವನ್ನು ಕೈಗೊಳ್ಳಬೇಕು, ಇವರನ್ನ ಬಂಧಿಸಬೇಕು ಅಂತ ಹೇಳಿ ಸಾಗರ ಕ್ಷೇತ್ರದ ಈ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಮತ್ತು ಸಾಗರ ಪ್ರಾಂತ್ಯಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸ್ತಾ ಈ ಕೂಡಲೇ ನಮ್ಮ ಗ್ಯಾರಂಟಿ
ಸಮಿತಿಯ ತಾಲೂಕು ಅಧ್ಯಕ್ಷರು ಹೇಳಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತ ಇರುವಂಥದ್ದೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಎಲ್ಲರೂ ಸಮಾನವಾಗಿ ಬದುಕಬೇಕು, ಎಲ್ಲರಿಗೂ ಇಲ್ಲಿ ಅವಕಾಶ ಸಿಗಬೇಕು, ಸ್ವತಂತ್ರವಾಗಿ ಬದುಕಬೇಕು, ಸಮಾನತೆಯಿಂದ ಬದುಕಬೇಕು ಅನ್ನುವಂಥದ್ದು. ಅಂಥದ್ರಲ್ಲಿ ಈ BJP ಅವರ ಅಜೆಂಡಾನೇ ಕೋಮುವಾದ, ದೇಶದ ಗಳ್ಳುರಿಯನ್ನು ಹಚ್ಚುವಂಥದ್ದು. ಈ ಥರದ ಹೇಳಿಕೆಯಿಂದ ನನಗೆ ಅನ್ನಿಸ್ತಾ ಇದೆ ಅವರೊಬ್ಬರು ರಾಜಕಾರಣಿನ ಸಮಾಜ ಸೇವೆ ಹೆಸರಲ್ಲಿ ಈ ರಾಜ್ಯವನ್ನ ಚುಕ್ಕಾಣಿಯನ್ನ ಹಿಡಿದಿದ್ರ ಅಂತೇಳಿ. ಒಬ್ಬ ಉಪಮುಖ್ಯಮಂತ್ರಿಯಾಗಿ ಅವರ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ಅಂದ್ರೆ ಅವರ ಲೆವೆಲ್ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಕಾಂಗ್ರೆಸ್ನ ಸಿದ್ಧಾಂತ ಇದೆ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬೆನಿಫಿಷಿಯರ್ಸ್ ಇದ್ದಾರೆ. ಅವರು ನಿಮಗೆ ಉತ್ತರ ಕೊಡ್ತಾರೆ. ನೀವು ಎಷ್ಟು ಅಪಕೃತವಾಗಿ ಮಾತಾಡ್ತಾ ಇದ್ದೀರಿ ಅನ್ನೋದು ನೀವು ಯೋಚನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಈಶ್ವರಪ್ಪನವ್ರಿಗೆ ಸ್ವಲ್ಪ ಡಿಮ್ಯಾಂಡ್ಸ್ ಅಲ್ಲೋ ಎಲ್ಲಾದ್ರೂ ಚಿಕಿತ್ಸೆ ಕೊಡಿಸೋದು ಒಳ್ಳೇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಕಲಸೆ ಚಂದ್ರಪ್ಪ, ಅಯ್ಯನ್ ಸುರೇಶ್ ಬಾಬು, ಮಧುಮಾಲತಿ, ಉಷಯನ್, ಗಣಪತಿ ಮಂಡಗಳಲ್ಲಿ ತಾರಾಮೂರ್ತಿ, ಸಬೀನಾ, ಅನ್ವರ್ ಬಾಷಾ, ಕೃಷ್ಣಮೂರ್ತಿ, ಮೈಕಲ್ ಡಿಸೋಜಾ, ವಿಲ್ಸನ್ ಗೊಂಸಾಲ್ವಿಸ್, ಲಲಿತಮ್ಮ, ಜ್ಯೋತಿ ಕೋವಿ, ಜಾಕಿರ್, ರವಿಕುಮಾರ್, ಎಲ್ ಚಂದ್ರಪ್ಪ, ಆರ್ಥರ್ ಗುಮ್ಸ್ ಇನ್ನಿತರರು ಹಾಜರಿದ್ದರು. ಇತಿಹಾಸ ಪ್ರಸಿದ್ಧ ಗಣಪತಿ ಕೆರೆಯನ್ನು ಸರ್ಕಾರಿ ದಾಖಲೆಯಲ್ಲಿ ಸರ್ಕಾರಿ ಕೆರೆ ಎಂದು ಬದಲಿಸಲಾಗಿದೆ. ತಕ್ಷಣ ಸರ್ಕಾರಿ ಕೆರೆ ಎನ್ನುವುದನ್ನು ತೆಗೆದು ಹಿಂದಿನಂತೆ ಗಣಪತಿ ಕೆರೆ ಎಂದು ದಾಖಲಿಸಬೇಕು ಎಂದು ನಿವೃತ್ತ ಪ್ರಾಚಾರ್ಯ ಆಪು ನಾರಾಯಣಪ್ಪ ಒತ್ತಾಯಿಸಿದ್ದಾರೆ. ಸಾಗರದ ಗಣಪತಿ ಕೆರೆ ಅಂಗಳದಲ್ಲಿ ಸೋಮವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದ ವತಿಯಿಂದ ಕಾರ್ತಿಕ ದೀಪೋತ್ಸವ ಮತ್ತು ಗಣಪತಿ ಕೆರೆಗೆ ಗಂಗಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಎಲ್ರಿಗೂ ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳದ ವತಿಯಿಂದ ಇವತ್ತು ತುಳಸಿ ಕಾರ್ತಿಕ ಮತ್ತು ಗಂಗಾರತಿಯನ್ನು ಗಣಪತಿ ಕೆರೆಗೆ ಮಾಡಲಾಗಿದೆ. ಗಣಪತಿ ಕೆರೆಯ ಒಂದು ಭಾಗದಲ್ಲಿ ನಾವು ಇವತ್ತು ಮಂಗಳಾರತಿಯನ್ನು ಮಾಡಿದ್ದೇವೆ, ಗಂಗಾರತಿಯನ್ನ. ಇದು ಗಣಪತಿ ಕೆರೆಯ ಸುತ್ತಲೂ ಆಗಬೇಕು ಹೇಳುವಂತಹದ್ದು ನನ್ನ ಆಶಯ. ಮುಂದಿನ ವರ್ಷಗಳಲ್ಲಿ ನಮ್ಮ ಕಾರ್ಯಕರ್ತರು ಈ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾರೆ ಮತ್ತು ಆ ದಿಸೆಯೊಳಗೆ ಇಡೀ ಸಾಗರದ ಜನತೆಯನ್ನು ಒಗ್ಗೂಡಿಸಿ ಕೆರೆಯ ಸುತ್ತ ಗಂಗಾರತಿಯನ್ನು ಮಾಡುವಂತಹದ್ದು ಆಗಬೇಕು ಹೇಳುವಂತಹದ್ದು. ಎರಡನೇದಿದೆ, ಅದು ಗಣಪತಿ ಕೆರೆ ಅಂತ ಹೇಳಿ ದಾಖಲೆಯಲ್ಲಿ ಇದ್ದಿದ್ದು ಈಗ ಸರ್ಕಾರಿ ಕೆರೆ ಅಂತಾಗಿದೆ. ಪುನಃ ಅದು ಗಣಪತಿ ಕೆರೆ ಅಂತಲೇ ಆಗಬೇಕು. ಆ ರೀತಿಯಲ್ಲಿ ದಾಖಲೆಯನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಪಡಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಸಾಗರ ಜನತೆಯ ಪರವಾಗಿ ಕೇಳ್ಕೊಳ್ತೇನೆ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ಪ್ರಮುಖರಾದ ಐವಿ ಹೆಗಡೆ, ಸಂತೋಷ್ ಶಿವಾಜಿ ಮಾತನಾಡಿ, ಹರಿ ಓಂ. ಎಲ್ರಿಗೂ ನಮಸ್ಕಾರ. 8ನೇ ವರ್ಷದ ಕಾರ್ತಿಕ ಮಹೋತ್ಸವ ಇವತ್ತು ಸಾಗರದಲ್ಲಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ವತಿಯಿಂದ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ. ಒಂದೊಳ್ಳೆ ವಾತಾವರಣ ಗಣಪತಿ ದೇವಸ್ಥಾನದ ಒಂದು ಆವರಣದಲ್ಲಿ ನಡೀತಾ ಇದೆ. ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ವಾತಾವರಣ ನೋಡಿ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ಕೆರೆಗೆ ನಾವು ಗಂಗಾ ಆರತಿ ಕಾರ್ಯಕ್ರಮವನ್ನು ಮಾಡಿದೀವಿ. ಗಂಗಾ ಆರತಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಾಗರದ ಜೀವ ಜಲ ಮಹಾಗಣಪತಿ ಕೆರೆ ಆ ಕೆರೆನ ಒಂದು ಉಳಿಸೋದು ಮತ್ತೆ ಬೆಳೆಸೋದು, ಅದನ್ನ ಸ್ವಚ್ಛತೆ ಕಾಪಾಡೋದು ಪ್ರತಿಯೊಬ್ಬ ಸಾರ್ವಜನಿಕರ ಕರ್ತವ್ಯ ಹಾಗೂ ಅದು ಜವಾಬ್ದಾರಿ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಅದನ್ನ ಉಳಿಸೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಮಾಜದ ಸಾಗರದ ನಾಗರಿಕರು ಅದನ್ನ ಮುಂದಾಗಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ತೆ. ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಒಳಗಡೆ ಇರುವಂತಹ ತುಳಸಿ ಕಟ್ಟೆಯನ್ನ ಹೊರಗಡೆ ತಂದಿಟ್ಟಿದ್ರು. ಅದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ವತಿಯಿಂದ ಅರಳಿ ಮರದ ಕೆಳಗಡೆಗೆ ತಂದಿಟ್ಟುಕೊಂಡು ಪ್ರತಿ ವರ್ಷ ತುಳಸಿ ಕಾರ್ತಿಕವನ್ನ ಮಾಡ್ತಾ ಇದ್ದೇವೆ. ಇದು 8ನೇ ವರ್ಷದ್ದು. ಜೊತೆಯಲ್ಲಿ ಗಣಪತಿ ಕೆರೆಗೆ ಆರತಿಯನ್ನು ಬೆಳಗೋದ್ರ ಮೂಲಕ ಗಂಗಾರತಿ ಕಾರ್ಯಕ್ರಮವನ್ನು ಹಾಕೊಂಡು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಬಂದಿದ್ದೇವೆ. ವಿಸ್ತೃತವಾಗಿ ಮುಂದಿನ ವರ್ಷಗಳಲ್ಲಿ ಕೆರೆಯ ಸುತ್ತಲೂ ಈ ಕಾರ್ಯಕ್ರಮವನ್ನ ಆಯೋಜಿಸಬೇಕೆಂದು ಹಿರಿಯರು ಕೇಳ್ಕೊಂಡು ಹೇಳಿದ್ದಾರೆ. ಇವತ್ತು ಅವರ ಆದೇಶ ಪಾಲನೆ ಮಾಡೋದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಖಂಡಿತವಾಗಿ ಅದನ್ನ ಚಾಲನೆಗೆ ತರ್ತದೆ ಅನ್ನುವ ಮಾತನ್ನ ಹೇಳ್ತಾ ಇದ್ದೇನೆ. ಧನ್ಯವಾದ.
ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಾಗರ ವತಿಯಿಂದ 8ನೇ ವರ್ಷದ ಕಾರ್ತಿಕ ದೀಪೋತ್ಸವ ಹಾಗೂ ಗಂಗಾ ಆರತಿ ಕಾರ್ಯಕ್ರಮವನ್ನು ಸತತವಾಗಿ ನಾವು ನಡೆಸ್ಕೊಂಡ್ ಬರ್ತಾ ಇದೀವಿ. ಕೇವಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂದಿಕೊಳ್ಳೆ ಕೇವಲ ಹೋರಾಟ, ಗೋರಕ್ಷಣೆ ಮಾಡೋದು, ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ವಿರುದ್ಧ ಹೋರಾಟ ಅಲ್ಲ. ಹಾಗೆ ಧಾರ್ಮಿಕ ಏನ್ ನಂಬಿಕೆಗಳಿದಾವೆ, ಈ ರೀತಿ ಕಾರ್ತಿಕ ದೀಪೋತ್ಸವ ಇರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ರಕ್ತದಾನ ಶಿಬಿರಗಳು ನಡೆಸುವಂತದ್ದಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಂಚೂಣಿಯಲ್ಲಿ ಈ ಕೆಲಸಗಳನ್ನು ಮಾಡುತ್ತೆ. ಹಾಗೂ ಹಿಂದೂ ಸಮಾಜಕ್ಕೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸತತವಾಗಿ ದೇಶದೆಲ್ಲೆಡೆ ಮಾಡ್ತಾ ಇದೆ. ಈ ದಿನ ಕಾರ್ತಿಕ ದೀಪೋತ್ಸವಕ್ಕೆ ಎಲ್ಲ ಆಗಮಿಸಿದಂತ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮಾಜಿ ಸಚಿವ ಹರತಾಳು ಹಾಲಪ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಗಣೇಶ್ ಪ್ರಸಾದ್, ಸಂತೋಷ್ ಶೇಟ್, ಯುಜಿ ಶ್ರೀಧರರಾವ್, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಪ್ರಮುಖರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JNS ನ್ಯೂಸ್. ನಮಸ್ಕಾರ.